ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥ 2 ಎಕರೆ 1 ಗುಂಟೆ ಜಮೀನು, ನೀರಾವರಿ ಜಮೀನು, ಬೋರ್ ಇರತಕ್ಕಂಥ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದರ ಲೊಕೇಶನ್ ಏನು, ಇಲ್ಲಿ ಮಣ್ಣು ಹೇಗಿದೆ, ಇದ್ರ ಫೆಸಿಲಿಟಿ ಹೇಗಿದೆ ಎಲ್ಲವನ್ನು ನೋಡೋಣ. ಫಸ್ಟು ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತ ನೋಡೋಣ. ಟೋಟಲ್ ಇದು 2 ಎಕರೆ 1 ಗುಂಟೆ ಜಮೀನು ಬರುತ್ತೆ. ಒಂದು 15 ಗುಂಟೆ ಖರಾಬ್ ಬರುತ್ತೆ, ಅಂದರೆ ಎಕ್ಸ್ಟ್ರಾ ಫ್ರೀ ಜಮೀನು ಬರುತ್ತೆ 15 ಗುಂಟೆ. ಟೋಟಲ್ ಇದು 2.25 ಎಕರೆ ಆಗುತ್ತೆ. ಇದು ಬಂದುಬಿಟ್ಟು ಚಳ್ಳಕೆರೆ ಟೌನ್ನಿಂದ 27 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಹೋಗಬೇಕು. ಒಂದೂವರೆ ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ, ಸ್ವಲ್ಪ ನಕಾಶೆ ರೋಡಲ್ಲಿ ಹೋಗಬೇಕು. ಬಂಡಿ ಜಡ್ ಥರ ಇದೆ ಅಂತ ನಕಾಶೆ ರೋಡಲ್ಲಿ ಹೋಗಬೇಕು. ನೆಕ್ಸ್ಟು ಇದು ಮಣ್ಣು ಬಂದುಬಿಟ್ಟು ಇದು ಬ್ಲಾಕ್ ಸಾಯಿಲ್, ಅಂದರೆ ತೋಟ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಅಡಿಕೆ ಎಲ್ಲ ಬರುತ್ತೆ. ಇದು ತೋಟ ಮಾಡ್ತಕ್ಕಂಥ ಮಣ್ಣು. ಜೊತೆಗೆ ಇದರಲ್ಲಿ ಒಂದು ಬೋರ್ ಇದೆ, TC ಇದೆ ಮತ್ತು ಕರೆಂಟ್ ಲೈನ್ ಎಲ್ಲ ರೆಡಿ ಇದೆ. ಈ ಥರ ಇರ್ತಕ್ಕಂಥ ಜಮೀನು. ನೆಕ್ಸ್ಟ್ ಅದು TC ಬೋರೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮಣ್ಣು ಬ್ಲಾಕು. ಆಮೇಲೆ ಇದರ ಬೆಲೆ ಬಂದುಬಿಟ್ಟು 1 ಎಕರೆಗೆ 14 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 14 ಲಕ್ಷ 1 ಎಕರೆ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಬ್ಲಾಕ್ ಸಾಯಿಲು ನೋಡಿರಿ, ಆ ಕಾರ್ ಇದೆಯಲ್ಲ, ಕಾರಿಂದ ಇಲ್ಲಿವರೆಗೂ ಬರುತ್ತೆ, ಆ ಮರದಿಂದ ಈ ಕಡೆ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ಆಗುತ್ತೆ. ಬ್ಲಾಕ್ ಸಾಯಿಲು, ಒಂದು ಬೋರ್ ಇದೆ, TC ಇದೆ. ಈಗ ಬೆಳೆ ಬೆಳೆದಕ್ಕೆಲ್ಲನೂ ರೆಡಿ ಇದೆ. 14 ಲಕ್ಷ 1 ಎಕರೆ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಒಳಗಡೆ ಇದೆ, ಟಾರ್ ರೋಡಿಂದ ಬರ್ತಕ್ಕಂಥ ಟೈಮಲ್ಲಿ ಸ್ವಲ್ಪ ರೋಡ್ ಬಂದುಬಿಟ್ಟು ಮಣ್ಣಿನ ರೋಡು ಅನ್ನೋದು ಬಿಟ್ಟರೆ ಚೆನ್ನಾಗಿದೆ. ಒಂದು ಒಳ್ಳೆ ರೇಟಲ್ಲಿ ಕೂಡ ಆಗುತ್ತೆ. ಬ್ಲಾಕ್ ಸಾಯಿಲ್ ಇದು. ಎಲ್ಲ ಬೆಳೆ ಕೂಡ ಬರ್ತವೆ ಇದರಲ್ಲಿ, ಅಂದರೆ ನಿಮಗೆ ಯಾವ ಥರ ಬೇಕಾದ್ರೂ ಬೆಳೆ ಬೆಳ್ಕೋಬೋದು. ನೋಡಿರಿ, TC, ಮೋಟ್ರು, ಇದು ನೋಡಿರಿ, ಸ್ಟಾರ್ಟರ್ ಎಲ್ಲ ಇದೆ. ಇಲ್ಲೊಂದು ಬೋರ್ ಕೂಡ ಇದೆ. ಚೆನ್ನಾಗಿದೆ ಲ್ಯಾಂಡ್, ಮಾತ್ರ ತಗೋಬೋದು. ಕರೆಂಟ್ ಕೂಡ ಹತ್ರನೇ ಇದೆ. ಬೆಳೆ ಬೆಳೆದಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದೆರಡು ತೆಂಗಿನ ಮರ ಎಲ್ಲ ಇದ್ದಾವೆ ನೋಡಿ. ಒಂದು ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ, ಚಿಕ್ಕದಾಗಿ ಏನಾದ್ರು ಬೆಳಿತೀನಿ ಅನ್ನೋರು ಖಂಡಿತ ಈ ಜಮೀನನ್ನು ಕೊಳ್ಬೋದು. ಯಾಕಂದರೆ ಮಣ್ಣು ಬ್ಲಾಕ್ ಆದರೂ ಕೂಡ ಇದು ಫಲವತ್ತಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.